ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣಪ್ಪ ಅಂದರೆ COGS, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಇದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ನಾನು ಲಾಸ್ಟ್ ಟೈಮು ಹೇಳಿದ್ದೀನಿ, ಪ್ರತಿ ಸರಿನೂ ಹೇಳಿದ್ದೀನಿ, ಯಾವುದೇ ಒಂದು ವಿಷಯ ತಿಳ್ಕೊಬೇಕಾದ್ರೆ ಅದರ ಹೆಡ್ಡಿಂಗ್ನ ತಿಳ್ಕೊಬೇಕು. ಫಸ್ಟ್ ಹೆಡ್ಡಿಂಗ್ ಅರ್ಥ ಆಯ್ತು ಅಂದರೆ ಎಲ್ಲ ಬೇಸಿಕ್ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಯಾವುದೇ ಸಬ್ಜೆಕ್ಟ್ ಇರಲಿ, ಅಕೌಂಟ್ ಇರಲಿ, ಬಿಸ್ನೆಸ್ ಇರಲಿ, ಕನ್ನಡ, ಇಂಗ್ಲೀಷ್, ಹಿಂದಿ, ಯಾವ ಸಬ್ಜೆಕ್ಟ್ ನೀವು ಕಲಿತಿದ್ದೀರಲ್ಲ, ಒಂದು ಸಬ್ಜೆಕ್ಟ್ನ ಸ್ಟಾರ್ಟ್ ಮಾಡುವಾಗ ಒಂದು ಹೆಡ್ಡಿಂಗ್ ಅಂತ ಇರುತ್ತೆ ಅಥವಾ ಇಲ್ವಾ? ಹಾಂ, ಇರುತ್ತೆ. ಆ ಹೆಡ್ಡಿಂಗ್ ಫಸ್ಟ್ ನೀವು ಅರ್ಥ ಮಾಡಿಕೊಂಡ್ರೆ ಇಡೀ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಸೊ ಫಸ್ಟ್ ಹೆಡ್ಡಿಂಗ್ನ ಫಸ್ಟ್ ಚೆನ್ನಾಗಿ ತಿಳ್ಕೊಂಡ್ರೆ ಸಾಕು, ನಿಮಗೆಲ್ಲ ಇದು ಅರ್ಥ ಆಗುತ್ತೆ. ಹಾಗಾದರೆ COGS, ಇದಕ್ಕೆ ಶಾರ್ಟ್ ಫಾರ್ಮಲ್ಲಿ COGS ಅಂತ, ಕಾಕ್ಸ್ ಅಂತ ಕರಿತೀವಿ, ಅಥವಾ COGS ಅಂತ ಕರಿತೀವಿ, ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕರಿತೀವಿ. ಸೊ ಫಸ್ಟ್ ಆಫ್ ಆಲ್ ನೋಡಿ, ಕಾಸ್ಟ್ ಅಂದರೆ ಏನು? ಕಾಸ್ಟ್ ಅಂದರೆ ಏನು? ಖರ್ಚು. ಕಾಸ್ಟ್ ಅಂದರೆ ಖರ್ಚು. ಗೂಡ್ಸ್ ಅಂದರೆ ಸರಕುಗಳು. ಗೂಡ್ಸ್ ಸರಕುಗಳು ಅಥವಾ ಗೂಡ್ಸ್ ಅಂದರೆ ವಸ್ತುಗಳು ಅಂತ. ಸೋಲ್ಡ್ ಅಂದರೆ ಮಾರಾಟ. ಇದು ಫಸ್ಟ್ ನಿಮಗೆ ಕನ್ನಡದಲ್ಲಿ ಅರ್ಥ ಆಗಬೇಕು ಕ್ಲೀನಾಗಿ. ಖರ್ಚು, ಸರಕುಗಳ ಮಾರಾಟ, ಈ ಥರ ಬರೆದಿದ್ದೀನಿ. ಸರಕುಗಳನ್ನ ಮಾರಾಟ ಮಾಡಬೇಕಾದ್ರೆ ಬರುವಂಥ ಖರ್ಚಿಗೆ ನಾವು ಕಾಸ್ಟ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಏನಂತ ಕರಿತೀವಿ? ಸರಕುಗಳನ್ನು ನಾವು ಮಾರಾಟ ಮಾಡಬೇಕಾದ್ರೆ, ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ? ಸೋಲ್ಡ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾವು ವಸ್ತುಗಳನ್ನ ಮಾರಾಟ ಮಾಡಬೇಕಾದ್ರೆ ಬರುವಂಥ ಖರ್ಚುಗಳಿಗೆ ನಾವು ಏನಂತ ಕರಿತೀವಿ? ಕಾಸ್ಟ್ ಅಂತ ಕರಿತೀವಿ. ರೈಟ್? ಸೊ ಎಕ್ಸಾಂಪಲ್, ಫಸ್ಟ್ ಮೀನಿಂಗ್ ಆಮೇಲೆ ನೋಡೋಣ. ಫಸ್ಟ್ ಏನು ಮಾಡ್ತಾಯಿದ್ದೀನಿ, ನಾನು ಒಂದು ಊರಲ್ಲಿದ್ದೀನಿ. ಇದು ಯಾವ ಊರಪ್ಪ ಅಂದರೆ ಬೆಳಗಾವಿ ಅಂತ ತೊಗೊಳ್ತೀನಿ. ಬೆಳಗಾವಿಯಲ್ಲಿದ್ದೀನಿ ಅಂತ ತಿಳ್ಕೊಳ್ಳೋಣ. ನಂಗೊಂದು ವಸ್ತು ಇದೆ. ಆ ವಸ್ತುನ ಖರೀದಿ ಮಾಡೋಕ್ಕೆ ನಾನೇನು ಮಾಡ್ತೀನಪ್ಪ ಅಂದರೆ ಬೆಳಗಾಮಲ್ಲಿ ಎಲ್ಲ ಕಡೆ ಹುಡುಕಾಡಿದೆ. ನಮ್ಮ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಬೆಳಗಾಮಲ್ಲೆಲ್ಲ ಹುಡುಕಾಡಿದೆ, ಎಲ್ಲೂ ಸಿಗಲಿಲ್ಲ. ಬೆಳಗಾಂ ಇಡೀ ಎಲ್ಲ ಗಲ್ಲಿಯಲ್ಲಿ ಹುಡುಕ್ತೀನಿ, ಎಲ್ಲೂ ಸಿಗಲಿಲ್ಲ. ಸೊ ಕೊನೆಗೆ ಏನಾಗತ್ತಪ್ಪ ಅಂದರೆ ನನ್ನ ಫ್ರೆಂಡ್ ಹೇಳ್ತಾನೆ, ಬೆಂಗಳೂರಲ್ಲಿ ವಸ್ತು ಇದೆ, ತೊಗೊಂಡು ಬರ್ಬೋದು. ಎಲ್ಲಿ? ಬೆಂಗಳೂರಲ್ಲಿ ವಸ್ತು ಇದೆ, ತೊಗೊಂಡು ಬಗ್ಗೆ. ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ? ಕಾಸ್ಟ್. ಫಸ್ಟು ಈ ವರ್ಡನ್ನ ಅರ್ಥ ಮಾಡ್ಕೊಡಿ. ಕಾಸ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಬೆಳಗಾಮಲ್ಲೆಲ್ಲ ಹುಡುಕಾಡಿದೆ, ಎಲ್ಲ ಸಿಟಿಲಿ ಹುಡುಕಾಡಿದೆ, ಎಲ್ಲೂ ಸಿಗಲಿಲ್ಲ. ಆವಾಗ ನನ್ನ ಫ್ರೆಂಡ್ ಕಾಲ್ ಮಾಡಿದ, ಬೆಂಗಳೂರಲ್ಲಿದೆ, ತೊಗೊಂಡು ಬರ್ಬೋದು. ಸರಿ ಆಯ್ತಪ್ಪ. ನಾನೇನು ಮಾಡಿದೆ, ಒಂದು ಕಾರ್ನ ಬುಕ್ ಮಾಡಿದೆ. ಬೇಕಾ ಬೇಡವಾ ಕಾರು? ನನ್ನ ಕಾರ್ ಇಲ್ಲ, ಕಾರ್ ಬುಕ್ ಮಾಡಿದೆ. ಎಲ್ಲಿಗೆ ಹೋಗ್ಬೇಕು ಇವಾಗ? ಸೀದಾ ಬೆಂಗಳೂರಿಗೆ ಹೋಗ್ಬೇಕು. ಕಾರೇನು ಹಂಗೆ ಹೋಗುತ್ತಾ, ಸುಮ್ಮನೆ ಹೋಗುತ್ತಾ? ಅದಕ್ಕೇನು ಹಾಕಬೇಕು? ಡೀಸೆಲ್ ಅಥವಾ ಪೆಟ್ರೋಲ್ ಹಾಕಬೇಕು. ಆಯ್ತಪ್ಪ, ಇವತ್ತು ಕಾರ್ ತೊಗೊಂಡ್ವಿ. ನನ್ನ ಜೊತೆಗೆ ನನ್ನ ಫ್ರೆಂಡು ಕೂಡ ಒಬ್ಬಿದ್ದ. 4 ಜನ ಹೋದ್ವಿ ಅಂತ ತಿಳ್ಕೊಳ್ಳಿ. ಎಷ್ಟು ಜನ ಹೋದ್ವಿ? 4 ಜನ. ಏನವನು ನಾನು, B, C ಮತ್ತು D ನನ್ನ ಫ್ರೆಂಡ್ಗಳು. ಏನು ಮಾಡಿದ್ವಿ? ಸೀದಾ ಬೆಂಗಳೂರಿಗೆ ಹೋದ್ವಿ. ಅಲ್ಲಿರುವಂಥ ವಸ್ತು ಆ ಶೋರೂಮ್ಗೆ ಹೋದ್ವಿ. ಶೋರೂಮಲ್ಲಿ ಆ ವಸ್ತು ಸಿಕ್ತು. ಎಷ್ಟಕ್ಕೆ ಸಿಕ್ತಪ್ಪ ಅಂದರೆ 40,000ಕ್ಕೆ ಸಿಕ್ತು. ಎಷ್ಟಕ್ಕೆ ಸಿಕ್ತು? 40,000ಕ್ಕೆ ಸಿಕ್ತು. ಅದನ್ನು ವಾಪಸ್ ತಂದ್ವಿ. ಹೋದ್ವಿ, ಖರೀದಿ ಮಾಡಿದ್ವಿ, ತಂದ್ವಿ. ಇಲ್ಲಿ ಬೆಳಗಾಮಲ್ಲಿ ಸಿಕ್ಕಿರಲಿಲ್ಲ. ಸೊ ಅದನ್ನು ಈಗ ಮಾರಾಟ ಮಾಡಬೇಕಲ್ಲ. ಈಗ ಈ ಏನೋ ವ್ಯಕ್ತಿಗೆ, ಯಾವ ವ್ಯಕ್ತಿಗೆ? ಈ ಏನೋ ವ್ಯಕ್ತಿಗೆ ನಾನು ಮಾರಾಟ ಮಾಡ್ತಾಯಿದ್ದೀನಿ, ಸೋಲ್ಡ್ ಮಾಡ್ತಾಯಿದ್ದೀನಿ. ಈ ಏನೋ ವ್ಯಕ್ತಿಗೆ ನಾನು ಸೋಲ್ಡ್ ಮಾಡ್ತಾಯಿದ್ದೀನಿ. ಎಷ್ಟಕ್ಕೆ ತಂದಿದ್ದೆ ನಾನು? 40,000ಕ್ಕೆ ತಂದಿದ್ದೆ. ಅದು 60,000ಕ್ಕೆ ನಾನು ಮಾರಾಟ ಮಾಡ್ತಾಯಿದ್ದೀನಿ. ಹಾಗಾದರೆ ನನಗೆ ಎಷ್ಟು ಪ್ರಾಫಿಟ್ ಆಯ್ತು? ಯಾರು ಹೇಳ್ತೀರಾ? ಎಷ್ಟು ಪ್ರಾಫಿಟ್ ಆಯ್ತು? ಯಾರು ಹೇಳ್ತೀರಾ? 20,000. 40,000ಕ್ಕೆ ತಂದಿದ್ದೀವಿ, 60,000ಕ್ಕೆ ಮಾರಾಟ ಮಾಡ್ತಾಯಿದ್ದೀವಿ. ಎಷ್ಟು ಪ್ರಾಫಿಟ್ ಆಯಿತು? ರಾಂಗ್. 20,000 ರಾಂಗ್. ಅದು ಯಾಕೆ ಹೇಳ್ರಿ? ಇದನ್ನು ತರಬೇಕಾದ್ರೆ ಕೆಲವೊಂದಿಷ್ಟು ಖರ್ಚುಗಳಿದಾವೆ. ಇದಕ್ಕೇನಂತ ಕರಿತೀವಿ? ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ಏನಂತ ಕರಿತೀವಿ? ಟ್ರಾವೆಲಿಂಗ್ ಎಕ್ಸ್ಪೆನ್ಸ್. ಈ ಕಾರ್ ಬಾಡಿಗೆಗೆ ಎಷ್ಟಾಯ್ತಪ್ಪ ಅಂದರೆ 4,000 ರೂಪಾಯಿ ಕೊಟ್ಟಿದ್ದೀವಿ. ಬರೀ ಕಾರ್ ಬಾಡಿಗೆ ಅಷ್ಟೇ ಕೊಟ್ವಾ? ಈ 4 ಜನಕ್ಕೆ ನಾವು ಏನು ಮಾಡಬೇಕು? ಖರ್ಚು ಮಾಡಬೇಕಲ್ಲ. ಅದಕ್ಕೇನಂತ ಕರಿತೀವಿ? ಹಾಂ, ಫುಡ್ ಆ್ಯಂಡ್ ಅಲವನ್ಸ್ ಅಂತ ಕರಿತೀವಿ. ಅಲವನ್ಸ್ ಕೊಡ್ಬೇಕು ತಾನೆ ಅವರಿಗೆ. ಊಟ, ಉಪಚಾರ ಅಂತ, ರಿಫ್ರೆಶ್ಮೆಂಟ್ ಅಂತ ಕರಿತೀವಿ. ಅಲ್ಲಿ 1,000 ರೂಪಾಯಿ ಖರ್ಚಾಗಿದೆ. ಹಾಂ, ಮುಗೀತಾ? ಮತ್ತೇನು ಕೊಡಬೇಕಾಗತ್ತೆ? ಅಲ್ಲಿ ಹೋಗಿ ಒಂದು ದಿವಸ ಇರಬೇಕಾಗತ್ತಾ? ಏನಂತ ಕರಿತೀವಿ? ಯಾವುದು? ಏನಂತ ಕರಿತೀವಿ ಅದಕ್ಕೆ ಇಂಗ್ಲೀಷಲ್ಲಿ?
ಅಲವನ್ಸಲ್ಲೇ ಬರುತ್ತೆ, ರೆಂಟ್ ಚಾರ್ಜಸ್ ಅಂತ ಕರಿತೀವಿ. ಅದಕ್ಕೊಂದು 1000 ಅಂತ ತೊಗೊಳ್ಳೋಣ. ಎಷ್ಟಾಯಿತು ಖರ್ಚು ಇವಾಗ? 6000 ಖರ್ಚಾಗಿತ್ತು. ಒಂದು ವಸ್ತು ತರಬೇಕಾದ್ರೆ ಎಷ್ಟು ಖರ್ಚಾಯಿತು? 6000 ಖರ್ಚಾಯಿತು. ಸೊ ಇಲ್ಲಿ ಹೋದ್ವಿ, ಬೆಂಗಳೂರಿಗೆ ಹೋದ್ವಿ, 40,000 ಕೊಟ್ವಿ. 40,000 ಪ್ಲಸ್ 4,000 ಬಾಡಿಗೆ, 1,000 ರೂಪಾಯಿ ಊಟ ಉಪಚಾರ, 1,000 ರೂಪಾಯಿ ಬಾಡಿಗೆ ಎಲ್ಲ ಕೂಡಿಸಿ 6,000, 46,000 ರೂಪಾಯಿ ಇತ್ತು. ಎಷ್ಟಾಯಿತು? 46,000. ಹಾಗಾದರೆ ಪರ್ಚೇಸ್ ಮಾಡಿದ್ದೆಷ್ಟು? 40,000. ಖರ್ಚು ಮಾಡಿದ್ದೆಷ್ಟು? ಸೋಲ್ಡ್ ಮಾಡಿದ್ದೆಷ್ಟು? 6,000. ಈಗ ಹೇಳ್ರಿ ಎಷ್ಟಾಗುತ್ತೆ ನಮ್ಮದು ಪ್ರಾಫಿಟು? ವೆರಿ ಗುಡ್. ಎಷ್ಟಾಯಿತು ಪ್ರಾಫಿಟು? 14,000. 14,000 ನಮ್ಮದು ಪ್ರಾಫಿಟ್. ಆದರೆ ನೀವೆಲ್ಲರಿಗೂ ಏನು ಹೇಳ್ತೀರಾ? ಎಲ್ಲರಿಗೂ ಏನು ತಲೆಯಲ್ಲಿ ಬರುತ್ತೆ? 20,000 ಉಳಿದಿದೆ ನಮ್ಮದು. ಆದರೆ ಖರ್ಚು ನೋಡಲ್ಲ. ಆ ಖರ್ಚನ್ನು ಏನಂತ ಕರಿತೀವಿ? ಕಾಸ್ಟ್ ಅಂತ ಕರಿತೀವಿ. ಅರ್ಥ ಆಯ್ತಾ ಕಾಸ್ಟ್ ಬಗ್ಗೆ? ನಾನು ಇಲ್ಲಿ ಪರ್ಚೇಸ್ ನೋಡ್ತಾ ಇಲ್ಲ, ಸೋಲ್ಡ್ ನೋಡ್ತಾ ಇಲ್ಲ, ನನಗಾಗಿರುವಂಥ ಖರ್ಚನ್ನು ಕಂಡುಹಿಡಿದ್ದೀನಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ವಸ್ತುಗಳನ್ನ ಮಾರಾಟ ಮಾಡಬೇಕಾದ್ರೆ ಆಗುವಂಥ ಖರ್ಚುಗಳಿಗೆ ನಾವು ಕಾಸ್ಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಪರ್ಚೇಸ್ ಮಾಡಿದ್ದು ನಾನು ತೊಗೊಳ್ಳಿಲ್ಲ, ನನಗೆ ಪರ್ಚೇಸ್ ಮಾಡಿದ್ದು ಬೇಡ, ಸೋಲ್ಡ್ ಮಾಡಿದ್ದು ಬೇಡ. ಈಗ ನಮಗೇನು ಬೇಕಾಗಿದೆ? ಪರ್ಚೇಸ್. ಸೇಲ್ಸಲ್ಲಿ ಏನೇನು ಮೈನಸ್ ಮಾಡಬೇಕು? ಸೇಲ್ಸಲ್ಲಿ ಏನೇನು ಮೈನಸ್ ಮಾಡಬೇಕು? ಓಪನಿಂಗ್ ಸ್ಟಾಕ್ ಮೈನಸ್ ಮಾಡಬೇಕು, ಪರ್ಚೇಸ್ ಮೈನಸ್ ಮಾಡಬೇಕು, ಡೈರೆಕ್ಟ್ ಎಕ್ಸ್ಪೆನ್ಸ್ ಮೈನಸ್ ಮಾಡಬೇಕು. ಅವಾಗ ಇಷ್ಟು ಬರುತ್ತೆ? 6,000 ಬರುತ್ತೆ. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಓಪನಿಂಗ್ ಸ್ಟಾಕ್, ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಒಂದು ನಿಮಿಷ ಬುಕ್ಸ್ ಕ್ವಶನ್ ಬ್ಯಾಂಕ್ ಕೊಡಿ. ಎಲ್ಲರೂ ಕ್ವಶನ್ ಬ್ಯಾಂಕನ್ನು ಓಪನ್ ಮಾಡಿ. ಇದ್ರ ಮೀನಿಂಗ್ ನಾನು ಆಮೇಲೆ ಹೇಳ್ತೀನಿ. ಪೇಜ್ ನಂಬರ್ 98, ಸಾರಿ 96. ನೆಟ್ ಆನ್ ಮಾಡ್ತೀನಿ, ಬರ್ಕೊಳ್ಳಿ ಅದನ್ನೆಲ್ಲ. ಓಕೆ, ಲಾಸ್ಟ್ ಟೈಮ್ ಏನು ಹೇಳಿದೆ? ಇಲ್ಲಿ ಸಿಕ್ಕಾಡಿದ್ದೆ ಕಾಸ್ಟ್ ಆಫ್ ಗೂಡ್ಸ್ ಬಗ್ಗೆ ಹೇಳ್ತೀನಿ. ಇದು ಗೊತ್ತಾಯ್ತಲ್ಲ ಕಾಸ್ಟ್ ಬಗ್ಗೆ ಯಾವ ರೀತಿ ಇದು ಬಿಡಿಸ್ಬೇಕಂತ. ಎಕ್ಸಾಂಪಲ್ ಗೊತ್ತಾಯ್ತಲ್ಲ, ಒಂದು ವಸ್ತುನ ಪರ್ಚೇಸ್ ಮಾಡಿದ್ವಿ, ಸೇಲ್ ಮಾಡಿದ್ವಿ, ನಡ್ವರ್ಕ್ ಆಗಿರುವಂಥ ಕಾಸ್ಟ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಈ ಮೀನಿಂಗ್ ನೋಡ್ತಾ ಇದ್ವಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಸ್ ಎ ಟೋಟಲ್ ಅಮೌಂಟ್ ಯುವರ್ ಬಿಸ್ನೆಸ್ ಪೇಡ್ ಆ್ಯಸ್ ಎ ಕಾಸ್ಟ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದಿ ಸೇಲ್ ಆಫ್ ಪ್ರಾಡಕ್ಟ್. ಒಂದು ವಸ್ತುನ ಮಾರಾಟ ಮಾಡಬೇಕಾದ್ರೆ ನಿಮ್ಮ ಕಂಪ್ನಿ ಡೈರೆಕ್ಟ್ಲಿ ಏನು ಮಾಡುತ್ತಪ್ಪ ಅಂದರೆ ಸ್ವಲ್ಪ ಕಾಸ್ಟ್ ಮಾಡುತ್ತೆ. ಆ ಕಾಸ್ಟ್ಗೆ ನಾವು ಏನಂತ ಕರಿತೀವಿ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕರಿತೀವಿ. ಮೀನಿಂಗ್ ಕೂಡ ಆಗಿದೆ, ಸಿಂಪಲ್ ಇದೆ, ಭಾಳ ಏನು ದೊಡ್ಡ ಕೆಲಸ ಇಲ್ಲ. ನಾವೇನು ಮಾಡ್ತಾಯಿದ್ವಿ? ಒಂದು ಎಕ್ಸಾಂಪಲ್ ತೊಗೊಳ್ತಿದ್ವಿ. ಕ್ವಶನ್ ಬ್ಯಾಂಕಲ್ಲಿರುವಂಥ ಕ್ವಶನ್ ನಂಬರ್ 1, ಪೇಜ್ ನಂಬರ್ 96. ಕ್ವಶನ್ ಬ್ಯಾಂಕಲ್ಲಿರುವಂತಹ ಪೇಜ್ ನಂಬರ್ 96, ಕ್ವಶನ್ ಬ್ಯಾಂಕಲ್ಲಿರುವಂಥ ಕ್ವಶನ್ 1, ಕರ್ನಾಟಕದ ಕ್ವಶನ್ ಬ್ಯಾಂಕ್ ಪೇಜ್ ನಂಬರ್ 96. ಎಲ್ಲರೂ ಓಪನ್ ಮಾಡಿದ್ರಾ? ಓಪನ್ ಮಾಡಿ ಫಾಸ್ಟಾಗಿ. ಮಾಡಿದ್ರಪ್ಪಣ? ಅದರಲ್ಲಿ ಪೇಜ್ ನಂಬರ್ 96ಅಲ್ಲಿ ಸೆಕ್ಷನ್ ಸಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 1ನೇ ಕ್ವಶನ್ ನೋಡಿ, ನೋಡ್ತಾ ಇದ್ದೀರಾ? ಓಕೆ, ಓದಿ ಹೇಳ್ತಾ ಇದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ. ಕಂಪ್ಯೂಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಫಾರ್ ದಿ ಇಯರ್ 2016-17 ವಿತ್ ದ ಹೆಲ್ಪ್ ಆಫ್ following information. Stock on 1st April 2015 3 lakh. ಸ್ಟಾಕ್ ಆನ್ 31st March 2016 4 lakh. ಅಂದರೆ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರೋದು ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ನಮಗೆ ಬೇಕಾಗಿರುವಂಥ ಕ್ಲೋಸಿಂಗ್ ಸ್ಟಾಕು ಕೊಟ್ಟಿದ್ದಾರೆ. ಓಕೆ, 2 ಸಿಕ್ತು. ನೆಕ್ಸ್ಟ್ ನೋಡೋಣ. ಪರ್ಚೇಸ್ ಕೊಟ್ಟಿದ್ದಾರೆ, ಪರ್ಚೇಸು ಸಿಕ್ತು. ಓಕೆ, ಅದೇ ರೀತಿ ವೇಜಸ್ ಕೊಟ್ಟಿದ್ದಾರೆ. ವೇಜಸ್ ಇದು ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ, ಅದು ಕೂಡ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಒಂದಿದೆ, ಸೇಲ್ಸ್ ಕೊಟ್ಟಿದ್ದಾರೆ. ಎಷ್ಟಿದೆ? 20 ಲಕ್ಷ. ಸೊ ಹಾಗಾದರೆ ನಾವೇನು ಮಾಡಬೇಕು? ಕಾಸ್ಟ್ ಆಫ್ ಗೂಡ್ಸು ಅದರ ಜೊತೆಗೆ ಏನು ಕಂಡುಹಿಡಬೇಕು? ಗ್ರಾಸ್ ಪ್ರಾಫಿಟ್ನ ಕೂಡ ಕಂಡುಹಿಡಬೇಕು. ಯಾಕಂದರೆ ಗ್ರಾಸ್ ಪ್ರಾಫಿಟ್ ನೀವು ಎಲ್ಲಿ ಕಂಡುಹಿಡ್ತೀರಿ ನೆನಪಿದೆಯಾ? ಎಲ್ಲಿ ಕಂಡುಹಿಡ್ತೀವಿ? ಟ್ರೇಡಿಂಗ್ ಅಕೌಂಟಲ್ಲಿ ಕಟ್ತೀವಿ. ಟ್ರೇಡಿಂಗ್ ಅಕೌಂಟ್ನ ಈ ರೀತಿ ಸಾಲ್ವ್ ಮಾಡ್ತಿದ್ವಿ. ಗೊತ್ತಿದೆಯಲ್ಲ ಎಲ್ಲರಿಗೂ? ಇಲ್ಲಿ ಓಪನಿಂಗ್ ಸ್ಟಾಕ್ ಬರ್ತಾಯಿತ್ತು, ಪರ್ಚೇಸ್ ಬರ್ತಾಯಿತ್ತು, ಸೇಲ್ಸ್ ಬರ್ತಾಯಿತ್ತು, ಡೈರೆಕ್ಟ್ ಎಕ್ಸ್ಪೆನ್ಸ್ ಮಾಡಿ ಕೊನೆಗೆ ಇಲ್ಲಿ ಗ್ರಾಸ್ ಪ್ರಾಫಿಟ್ನ ಕಂಡುಹಿಡ್ತಿದ್ವಿ. ಅದನ್ನು ಈ ರೀತಿ ಕಂಡುಹಿಡಿತಾ ಇದ್ದೀವಿ. ಓಕೆ, ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಕ್ವಶನ್ ನಂಬರ್ 1, ಅದೇ ಪ್ರಾಬ್ಲಮ್ನ ಇವಾಗ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಕ್ವಶನ್ ಬ್ಯಾಂಕಲ್ಲಿರುವಂಥ ಕ್ವಶನ್ ನಂಬರ್ 1, ಕ್ವಶನ್ ಬ್ಯಾಂಕ್
ಪೇಜ್ ನಂಬರ್ 96 ಕ್ವೆಶನ್ ನಂಬರ್ 1. ಓಕೆ, ಆ ಒಂದು ಕ್ವಶನಲ್ಲಿ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರಾ? ಓಪನಿಂಗ್ ಸ್ಟಾಕ್ 1 ಅಂತ ಕೊಟ್ಟಿರ್ತಾರೆ. 1 ಏಪ್ರಿಲ್ ಅಂತ ಕೊಟ್ಟಿರ್ತಾರೆ. ಎಷ್ಟಿದೆ? 3 ಲ್ಯಾಕ್. ಫಸ್ಟು 3 ಲ್ಯಾಕ್ ತೊಗೊಳ್ತಾ ಇದ್ದೀನಿ. ಪ್ಲಸ್ ಇದೆ, ಪ್ಲಸ್ ತೊಗೊಳ್ತಾ ಇದ್ದೀನಿ. ಪರ್ಚೇಸ್ ಕೊಟ್ಟಿದ್ದಾರೆ ಎಷ್ಟಿದೆ? 15 ಲ್ಯಾಕ್. ಓಕೆ, ಅದೇ ರೀತಿ ಪ್ಲಸ್ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ವೇಜಸ್ ಕೊಟ್ಟಿದ್ದಾರೆ. ಡೈರೆಕ್ಷನ್ಸ್ ಎಷ್ಟಿದೆ? 1,20,000. ಓಕೆ, ನೆಕ್ಸ್ಟು ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ ಎಷ್ಟಿದೆ? 4 ಲ್ಯಾಕ್. ಓಕೆ, ಕಂಪ್ಲೀಟ್ ಆಯಿತು. ಸೊ ಇವಾಗ ಏನು ಮಾಡ್ಬೇಕಪ್ಪ ಅಂದರೆ ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕು, ಇವು 3 ಪ್ಲಸ್ ಮಾಡ್ಕೋಬೇಕು. 1, 2 ಆ್ಯಂಡ್ 3 ಎಷ್ಟು ಬರುತ್ತೆ ಅದನ್ನು ಯಾವ ರೀತಿ ಅಂದರೆ ಬ್ರ್ಯಾಕೆಟಲ್ಲಿ ಇಟ್ಕೊಳ್ಳಿ. ಎಷ್ಟಾಗುತ್ತೆ? 15 + 3 18 ಪ್ಲಸ್ 19 ಲಕ್ಷ 20,000 19,20,000 ಆಗುತ್ತೆ. ಕರೆಕ್ಟಾ? ಮೈನಸ್ 4 ಲ್ಯಾಕ್. ಸೊ ಇವಾಗ ಮೈನಸ್ ಮಾಡಿ 15,20,000 ಆನ್ಸರ್ ನಮ್ಮದು ಬರುತ್ತೆ. 15,20,000 ಆನ್ಸರ್ ಕೊಟ್ಟಿದ್ದಾರೆ ಅವರು? ಇಲ್ಲ, ಕೊಟ್ಟಿಲ್ಲ. ಈಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆಯ್ತು ನಮ್ಮದು. ಇನ್ನೇನು ಮಾಡಬೇಕಪ್ಪ ಅಂದರೆ ಗ್ರಾಸ್ ಪ್ರಾಫಿಟ್ ಕಂಡುಹಿಡಬೇಕು. ಗ್ರಾಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು, ಇದೊಂದು ಫಾರ್ಮುಲಾ ಇದೆ. ಗ್ರಾಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ನೆಟ್ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನಮ್ಗೆ ಗೊತ್ತಾಯ್ತು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದೆ 15,20,000. ನೆಟ್ ಎಷ್ಟಿದೆ? 20 ಲ್ಯಾಕ. 20 ಲ್ಯಾಕ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 15,20,000. 15,20,000 ಮೈನಸ್ ಮಾಡಿದಾಗ ಎಷ್ಟು ಬಂತು? 4,80,000. 4,80,000. ಇಷ್ಟೇ ಸಿಂಪಲ್ ಇರುತ್ತೆ. ಪ್ರತಿ ಎಕ್ಸಾಮ್ದಾಗ ಇದೇ ಥರ ಬಿಡಿಸ್ಬೇಕಾಗುತ್ತೆ. ಈಸಿ ಇದೆ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ ಕೊಡ್ತಾನೆ, ನೀವು ಸಾಲ್ವ್ ಮಾಡಿ. ಒಂದು ಪ್ರಾಬ್ಲಮ್ನ ಕೊಡ್ತಾ ಇದ್ದೀನಿ. ಓಕೆ, ಇದನ್ನು ಬರ್ಕೊಳ್ಳಿ ಫಸ್ಟ್. ಕಂಪ್ಲೀಟ್ ಆಯಿತಾ? ಕಂಪ್ಲೀಟ್. ಒಂದು ಪ್ರಾಬ್ಲಮ್ ತೊಗೊಳ್ರಿ, ನೀವು ಸಾಲ್ವ್ ಮಾಡಿ ನೋಡೋಣ. ಸೇಮ್ ಮೆಥಡ್ ನೀವು ಸಾಲ್ವ್ ಮಾಡಿ. ಓಕೆ, ಬರ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 2. ಫ್ರಾಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್. ಪ್ರಾಬ್ಲಮ್ ನಂಬರ್ 2. ಫ್ರಾಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕೊಡ್ರಿ. ಫ್ರಾಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್. From the following information, prepare cost of goods sold and gross profit. From the following information, prepare cost of goods sold and gross profit. Cost of goods sold and gross profit. Number 1, net sales 25 lakh 25 laksha. Net sales 25 lakh. Net sales 25 lakh. Opening stock 5 lakh. Opening stock 5 lakh. Opening stock 5 lakh. Closing stock 3 lakh. Closing stock 3 lakh. Factory rent 1 lakh. Factory rent 1 lakh. Octroi 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 50,000 50,000. Purchases 10 lakh. Purchases 10 lakh. Purchases
10 lakh. ಸಾಲ್ವ್ ಮಾಡಿರಿ. ಫಾಸ್ಟಾಗಿ ಸಾಲ್ವ್ ಮಾಡಬೇಕು. ನೋಡೋಣ ಫಸ್ಟ್ ಯಾರು ಸಾಲ್ವ್ ಮಾಡ್ತೀರಾ ಅಂತ. ಎಷ್ಟು ಬಂತು ಆನ್ಸರ್? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಹೇಳು ಫಸ್ಟ್. COGS 13,50,000. ಓಕೆ. ಅದೇ ರೀತಿ ಇದು ಹೇಳು. ಗ್ರಾಸ್ ಪ್ರಾಫಿಟ್ ಎಷ್ಟು? 11,50,000. ಓಕೆ, ಚೆಕ್ ಮಾಡಿ ನೋಡೋಣ. ಎಲ್ಲರೂ ಅಷ್ಟೇ ಬರುತ್ತಂತ ನೋಡೋಣ, ಗೊತ್ತಾಗತ್ತೆ. ಯೂಟ್ಯೂಬಲ್ಲಿ ಸಾಲ್ವ್ ಮಾಡುವಂಥ ವಿದ್ಯಾರ್ಥಿಗಳು ಕೂಡ ನೀವು ಮಾಡಿರುವಂಥ ಪ್ರಾಬ್ಲಮನ್ನು ಕಮೆಂಟಲ್ಲಿ ಅದರ ಆನ್ಸರ್ನ ಹಾಕಿ. ಸೇಮ್ ಆನ್ಸರ್, ವೆರಿ ಗುಡ್, ಕರೆಕ್ಟ್ ಇದೆ. ಹಂಗಾದರೆ ಮತ್ತೆ ಯಾರು ಸಾಲ್ವ್ ಮಾಡಿದ್ರಿ? 3 ಜನ. ಓಕೆ, 4. ಈಸಿ ಇದೆ ಪ್ರಾಬ್ಲಮ್. ಸೇಮ್ ನಾವು ಯಾವ ರೀತಿ ಬಿಡಿಸ್ತಿದ್ವಲ್ಲ ಟ್ರೇಡಿಂಗ್ ಅಕೌಂಟ್, ಅದೇ ರೀತಿ ಇದೆ, ಆದರೆ ಸ್ವಲ್ಪ ಈ ರೀತಿ ಇದೆ ಅಷ್ಟೇ. ಕಂಪ್ಲೀಟ್ ಮಾಡಿ ಫಾಸ್ಟಾಗಿ. ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ. ಅಲ್ಲಿ 2 ಕೊಟ್ಟಿದ್ದೀನಿ ನಾನು, ಡೈರೆಕ್ಟ್ ಎಕ್ಸ್ಪೆನ್ಸಸ್. ನೀವು ಎರಡು ರೀತಿ ಮೈನಸ್ ಹಾಕೋಬೇಕು. ಡೈರೆಕ್ಟ್ ಎಕ್ಸ್ಪೆನ್ಸಲ್ಲಿ ಏನು ಮಾಡಬೇಕು? ಫಸ್ಟು ಯಾವುದಿದೆ? ಫ್ಯಾಕ್ಟ್ರಿ ಅಂತ ಹಾಕಿ ಮೈನಸ್ ಅಂತ ಹಾಕಿ, ನೆಕ್ಸ್ಟು ಮತ್ತೊಂದು ಮೈನಸ್ ಹಾಕಿ ಮತ್ತೊಂದು ಹಾಕಬೇಕಲ್ಲ, ಯಾವುದು ಆಫ್ಟ್ರೆ ಅದು ಹಾಕಬೇಕು. ಎರಡೂ ಸೇರಿಸಿ ಪ್ಲಸ್ ಮಾಡ್ಬೇಕಲ್ಲಿ. ಹಾಂ, ಸಾಲ್ವ್ ಮಾಡಲ? ಅದನ್ನು ಸಾಲ್ವ್ ಮಾಡ್ತೀನಿ, ವೇಟ್ ಮಾಡಿ.
ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ, ಯಾವ ರೀತಿ ಸಾಲ್ವ್ ಮಾಡೋಕೆ ಅದನ್ನು ಹೇಳ್ತೀನಿ. ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರಾ, ಎಷ್ಟು ಕೊಟ್ಟಿದ್ದಾರೆ ಓಪನಿಂಗ್ ಸ್ಟಾಕ್? 5 ಲಕ್ಷ ಕೊಟ್ಟಿದ್ದಾರೆ. ಓಕೆ, 5 ಲಕ್ಷ ಪ್ಲಸ್ ಪರ್ಚೇಸ್ ಕೊಟ್ಟಿದ್ದಾರೆ 10 ಲ್ಯಾಕ್, ರೈಟ್. ಅದೇ ರೀತಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಾರೆ, ಅದ್ರ ಹೆಸರು ಕೊಟ್ಟಿದ್ದಾರೆ, ಅದ್ರ ಹೆಸರು ನಾವು ಬರೀಬೇಕಾಗಿತ್ತು. ಬರೆಯೋಣ ನಾವು ಫಸ್ಟು. ಹಾಂ, ಡೈರೆಕ್ಟ್ ಎಕ್ಸ್ಪೆನ್ಸ್ ಹೆಸರು ಹೇಳಿ. ಫ್ಯಾಕ್ಟ್ರಿ ರೆಂಟು, ಆಮೇಲೆ ಇದಕ್ಕೆ ಬ್ರ್ಯಾಕೆಟ್ ಹಾಕಬೇಕು, ಪ್ಲಸ್ ಮತ್ತೊಂದು ಯಾವುದಿದೆ, ಆಕ್ಟ್ರಾಯ್. ಇದು ಬ್ರ್ಯಾಕೆಟ್ ಹಾಕಿ ಮೈನಸ್ ಹಾಕಿ ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಹೇಳಿ. ಹಾಂ, 3 ಲ್ಯಾಕ್. ಈ ರೀತಿ ಬರಿಬೇಕು. 2 ಬಂದರೆ ಈ ರೀತಿ ಬರಿಬೇಕು, ಒಂದೇ ಬಂದಿದ್ರೆ ಡೈರೆಕ್ಟ್ಲಿ ಬರಿಬೇಕಾಗೋದು. ಸೊ ನೆಕ್ಸ್ಟ್ ಸ್ಟೆಪ್ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ಪು ಸೇಮ್ ಸ್ಟೆಪ್ ಇದೆ. 5 ಲಕ್ಷ ಬರಿಬೇಕು, ಪ್ಲಸ್ 10 ಲಕ್ಷ ಬರಿಬೇಕು, ಪ್ಲಸ್ಸು ಇಲ್ಲಿ ಅಮೌಂಟ್ ಬರೀಬೇಕು. ಫ್ಯಾಕ್ಟ್ರಿ ರೆಂಟ್ ಎಷ್ಟಿದೆ? 1 ಲಕ್ಷ, ಪ್ಲಸ್ ಆಕ್ಟ್ರಾಯ 50,000. ಆ್ಯಕ್ಚುಲಿ ಮ್ಯಾಥ್ಸ್ ಪ್ರಕಾರ ಇದೇ ರೀತಿ ನಾವು ಫಾಲೋ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ಪು ಇನ್ನು ಬ್ರ್ಯಾಕೆಟ್ ಕಂಪ್ಲೀಟ್ ಮಾಡ್ಕೋಬೇಕು. ಬೋರ್ಡ್ ಮಾಸ್ ರೂಲ್ಸ್ ಗೊತ್ತಿದೆಯಲ್ಲ, ಫಸ್ಟ್ ಬಿ ಬ್ರ್ಯಾಕೆಟ್ ಇರುತ್ತೆ. ಓಕೆ, 50,000, 5 ಲಕ್ಷ 50,000, 5 ಲಕ್ಷ 5 ಲ್ಯಾಕ್, ಪ್ಲಸ್ 10 ಲ್ಯಾಕ್, ಪ್ಲಸ್ ಬ್ರ್ಯಾಕೆಟ್ ಕಂಪ್ಲೀಟ್ ಮಾಡ್ಕೊಳ್ಳಿ 1,50,000, 1,50,000 ಪ್ಲಸ್ ಮೈನಸ್ 30,000, ಸಾರಿ 3 ಲ್ಯಾಕ್. ಇನ್ನು ಇದನ್ನು ಕ್ರಿಯೇಟ್ ಮಾಡ್ಕೋಬೇಕು. ಫಸ್ಟ್ ಪ್ಲಸ್ ಇದ್ದು ಆಮೇಲೆ ಮೈನಸ್ ಮಾಡ್ಕೋಬೇಕು. ಪ್ಲಸ್ ಅದು ಎಷ್ಟಾಗತ್ತೆ ನೋಡಿ, 10 ಲ್ಯಾಕ್, ಫಸ್ಟ್ 5 ಲ್ಯಾಕ್, 10 1 15 ಲ್ಯಾಕ್, 16,50,000, 16,15,000, 16,50,000. ಓಕೆ, ಮೈನಸ್ 3 ಲ್ಯಾಕ್. ಸೊ ಇವಾಗ ಎಷ್ಟು ಬರುತ್ತೆ ಹೇಳ್ರಿ ಅನ್ಸರು? 13,50,000 ಇದು ನಮ್ಮದು ಕಾಸ್ಟ್ ಆಫ್ ಗೂಡ್ಸ್ ಅಲ್ಲಿ ಬಂತು. 20 ಲ್ಯಾಕ್ ಯಾವುದಿದೆ, ಸಾರಿ 25 ಲ್ಯಾಕ್ ಯಾವುದಿದೆ? ನೆಟ್ ಪ್ರಾಫಿಟ್, ಗ್ರಾಸ್ ಪ್ರಾಫಿಟ್, ನೆಟ್ ಸೇಲ್ಸ್ ಇದೆ. ನೆಟ್ ಸೇಲ್ಸಲ್ಲಿ ಅದು ಮೈನಸ್ ಮಾಡಿದಾಗ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಅದಂತೂ ನಿಮ್ಗೆ ಗೊತ್ತಾಗುತ್ತೆ. ಇದು ಕಾಸ್ಟ್ ಆಫ್ ಗೂಡ್ಸಲ್ಲಿ ಬಂದರೆ ಅದು ಗೊತ್ತಾಗುತ್ತೆ ನಿಮಗೆ. ಈ ರೀತಿ ಸಾಲ್ವ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್. ಬರ್ಕೊಳ್ಳಿ, ಯಾರು ಬರ್ಕೊಂಡಿಲ್ಲ ಅವರು. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ. ಇದು ಕಂಪ್ಲೀಟ್ ಆಗಿತ್ತು ಅಂದರೆ ನೋಡೋಣ. 4 ಎಕ್ಸ್ಪೆನ್ಸಸ್ ಕೊಡ್ತೀನಿ, ಅದನ್ನು ಪ್ಲಸ್ ಮಾಡ್ಕೊಂಡು ಈ ರೀತಿ ಹೆಸರಿಟ್ಕೊಂಡು ಅದನ್ನ ಪ್ಲಸ್ ಮಾಡಿಕೊಂಡು ಆಮೇಲೆ ಈ ರೀತಿ ಸಾಲ್ವ್ ಮಾಡ್ಕೊತ ಬನ್ನಿ. ಕೊಡ್ಲಾಗಾದರೆ ಬರ್ಕೊಳ್ತೀರಾ? ಇದು ಪ್ರಾಬ್ಲಮ್ ಆಮೇಲೆ ಬರ್ಕೊಳ್ರಿ, ಅದನ್ನು ಬರ್ಕೊಳ್ಳಿ. ಫಸ್ಟ್ ಕ್ವಶನ್ ಬರ್ಕೊಳ್ಳಿ, ನಾನು ಕ್ಲಾಸ್ನ ಕ್ಲೋಸ್ ಮಾಡಬೇಕು. ಬರ್ಕೊಳ್ಳಿ. ಫ್ರಮ್ ದಿ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ prepare cost of goods sold and gross profit. Number 1, purchases 3 lakh. Net sales 9 lakh, 9 ಲಕ್ಷ. Stock as on 1/4/2020. Stock as on 1/4/2020. Rupees 20,000, 20,000. Next, stock as on 31st 3/2021. Stock as on 31st 3/2021. 50,000, 50,000. Wages 10,000. Carriage inward 40,000. 40,000. Coal and gas 20,000. 20,000.
coal and gas 20,000. Fuel, FUEL, fuel 30,000, 30,000. ಓಪನಿಂಗ್ ಸ್ಟಾಕ್ ಹೇಳಿದ್ದೀನಿ, ಪರ್ಚೇಸ್ ಹೇಳಿದ್ದೀನಿ, ಸೇಲ್ಸ್ ಹೇಳಿದ್ನಾ, ಸೇಲ್ಸ್ ಹೇಳಿದ್ನಲ್ಲ 9 ಲಕ್ಷ. ಓಕೆ, ಡೈರೆಕ್ಷನ್ಸ್ ಹೇಳಿದೆ, ಕ್ಲೋಸಿಂಗ್ ಸ್ಟಾಕು ಹೇಳಿದ್ದೀನಿ. ಸಾಲ್ವ್ ಮಾಡಿ. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ನನಗೆ ತಿಳಿಸ್ಬೇಕು ನಾಳೆ ಕ್ಲಾಸಲ್ಲಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನಿಮಗೆ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ಎಲ್ಲರಿಗೂ.